ಮುಧೋಳದಲ್ಲಿ ಕುಡಿಯುವ ನೀರಿನ ಭರಾಟೆ. ರಸ್ತೆಗಳು ಡ್ಯಾಮೇಜ್, ಹೊಂಡಗುಂಡಿಗಳ ಕಾರ್ಬಾರ್. ಮುಧೋಳ ನಗರ ಎಲ್ಲೆಂದರಲ್ಲಿ ಹೊಂಡಗುಂಡಿಗಳ ಆಗರವಾಗಿದೆ. ರಸ್ತೆಗಳು ಡ್ಯಾಮೇಜ್ ಆಗಿವೆ. ಜೆಸಿಬಿಗಳು, ಡ್ರಿಲ್ಲಿಂಗ್ ಮಿಷನ್ಗಳ ಸದ್ದು ಜೋರಾಗಿದೆ. ಕುಡಿಯುವ ನೀರಿನ ಯೋಜನೆ ಕ್ಷಿಪ್ರ ಗತಿಯಲ್ಲಿ ಸಾಗ್ತಾ ಇದೆ. ಕರ್ನಾಟಕ ಜಲಮಂಡಳಿ ಅಡಿಯಲ್ಲಿ ನಗರ ನೀರು ಸರಬರಾಜು ಕಾಮಗಾರಿ ಭರಾಟೆಯಿಂದ ಸಾಗಿದೆ. ನಗರದ ಪ್ರಮುಖ ರಸ್ತೆಗಳಿಂದ ಹಿಡಿದು ಓಣಿಗಳಲ್ಲಿ ಪೈಪ್ಲೈನ್ ಅಳವಡಿಕೆ ಕೆಲಸ ಕಂಡುಬರುತ್ತಿದೆ. ಕುಡಿಯುವ ನೀರು ಕಲ್ಪಿಸಬೇಕೆನ್ನುವ ಮಹತ್ವಾಕಾಂಕ್ಷೆ ಯೋಜನೆ ಇದಾಗಿದ್ದು, ಈಗಾಗಲೇ ಒಂದು ಹಂತದ ಗುಂಡಿ ತೋಡುವಿಕೆ ಮುಗಿದು ಅಲ್ಲಲ್ಲಿ ನಲ್ಲಿ ಹಾಗೂ ಮೀಟರ್ ಕೂಡ ಅಳವಡಿಸಲಾಗಿದೆ. ಯೋಜನೆಯ ಉದ್ದೇಶವೇನೋ ಸರಿಯಾಗಿದೆ. ಮೂಲಭೂತ ಸೌಕರ್ಯ ಒದಗಿಸುವುದು ಸ್ವಾಗತಾರ್ಹ. ಆದರೆ ಇಕ್ಕಟ್ಟಾದ ಗಲ್ಲಿಗಳಲ್ಲಿ ಪೈಪ್ಲೈನ್ ಹಾಕಲು ಗುಂಡಿ ತೋಡಿ ತಿಂಗಳುಗಳೇ ಕಳೆದಿವೆ. ಕಾಂಕ್ರೀಟ್ ರಸ್ತೆಗಳನ್ನು ಒಡೆದು ಗುಂಡಿ ತೋಡಿ ಬಿಟ್ಟು ಹೋಗಿದ್ದಾರೆ. ವಯೋವೃದ್ಧರು, ಚಿಕ್ಕ ಮಕ್ಕಳು ನಡೆದಾಡಲು ಕಷ್ಟವಾಗ್ತಿದೆ. ಕೆಲವು ಕಡೆ ಚರಂಡಿಗಳು ಕೂಡ ಹಾಳಾಗಿವೆ. ಶೀಘ್ರ ಸರಿಪಡಿಸಲು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅಭಿವೃದ್ಧಿ ಕಾರ್ಯ ಆಗುವಾಗ ಅಡಚಣೆಗಳು ಆಗೋದು ಸಾಮಾನ್ಯ. ನಾಗರಿಕರು ಕೂಡ ಸಹಕರಿಸಲು ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಏನೇ ಆಗಿರಲಿ ನಿರ್ಲಕ್ಷ್ಯ ಮಾಡದೆ ಬೇಗ ಸರಿಪಡಿಸಲಿ ಅಂತಾರೆ ಜನತೆ. ರನ್ ಟಿವಿ ನ್ಯೂಸ್, ಮುಧೋಳ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ. ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ಶೀಘ್ರವೇ ಭೇಟಿ ನೀಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.